ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸನ್ನು ಡೇ 1ರಿಂದ ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೀರಾ. ಇನ್ನೇನು ಕೆಲವೇ ದಿನ ಯಾರು ವಿನ್ ಆಗ್ತಾರಂತ ಗೊತ್ತಾಗುತ್ತೆ. ಆದರೆ ಕಾವ್ಯಳನ್ನು ಫೈನಲ್ವರೆಗೆ ಕರ್ಕೊಂಡು ಹೋಗ್ತೀನಿ ಅಂದಿರುವಂಥ ಗಿಲ್ಲಿ ಮಾತು ಕೊನೆಗೂ ಕೂಡ ನಿಜವಾಗಿದೆ. ಕಾವ್ಯಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಟಾಸ್ಕ್ನಲ್ಲಿ ಅಷ್ಟಕ್ಕಷ್ಟೇ, ಕಿಚ್ಚನ ಚಪ್ಪಾಳೆ ಕೂಡ ಇಲ್ಲ, ಕಾವ್ಯ ಜೋಕ್ಸ್ ಹೇಳಲ್ಲ. ಗಿಲ್ಲಿ ಜೊತೆಗೆ ಇಲ್ಲದೆ ಇರ್ತಿದ್ರೆ ಕಾವ್ಯ ಯಾವಾಗಲೂ ಹೊರಗೆ ಹೋಗ್ತಾ ಇದ್ಲು. ಈ ಮಾತು ನಿಜ ಅನಿಸಿದ್ರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಿಲ್ಲಿ ಜೊತೆ ಯಾವ ರೀತಿಯಾಗಿದ್ದಾಳೆ ಕಾವ್ಯ ಅಂತ ಡೇ 1ರಿಂದ ಎಲ್ಲರೂ ಕೂಡ ನೋಡ್ಕೊಂಡು ಬಂದರು. ಜಂಟಿಯಾಗಿ ಒಳಗಡೆ ಬಂದಂಥ ಕಾವ್ಯ ಹಾಗೆ ಗಿಲ್ಲಿ ಅವರು ಯಾವ ರೀತಿಯಾಗಿ ಆಟವನ್ನು ಆಡಿದ್ರು, ಆ ಸಂದರ್ಭದಲ್ಲಿ ಏನೇನಾಯಿತು, ಕಾವ್ಯ ಹಾಗೆ ಅಶ್ವಿನಿ ಗೌಡ ಅವರ ಜಗಳ ಸಂದರ್ಭದಲ್ಲಿ ಗಿಲ್ಲಿ ಯಾವ ರೀತಿಯಾಗಿ ಅದನ್ನು ತಡೆ ಹಿಡಿದಿದ್ದಾನೆ, ಇದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದರೆ ಕೊನೆಗೆ ಹೋಗ್ತಾ ಹೋಗ್ತಾ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕಾವ್ಯನಲ್ಲಿ ಸ್ವಾರ್ಥ ಶುರುವಾಯಿತು. ಕೆಲವೊಂದು ಕಡೆ ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ತನಗೆ ಬೇರೆ ಯಾವುದು ಗತಿ ಇಲ್ಲ ಅಂತ ಮಧ್ಯದಲ್ಲಿ ಅನ್ಸೋಕ್ಕೆ ಶುರುವಾಯಿತು. ಆದರೆ ಕೊನೆ ಹಂತದಲ್ಲಿ ಕನ್ಫ್ಯೂಸ್ ಕೂಡ ಶುರುವಾಯಿತು ಆಕೆಗೆ. ತಾನು ಗಿಲ್ಲಿಯಿಂದನೇ ಅಲ್ಲ, ತಾನು ಇಂಡಿಪೆಂಡೆಂಟ್ ಆಗಿ ಗೆಲ್ಲಬೇಕು ಎನ್ನುವಂಥ ಆಸೆ ಕೂಡ, ಅಂದರೆ ಆಸೆ ಅನ್ನೋದಕ್ಕಿಂತ ದುರಾಸೆ ಕೂಡ ಶುರುವಾಯಿತು ಆಕೆಗೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಆಕೆ ಯಾವ ಟಾಸ್ಕನ್ನು ಕೂಡ ವಿನ್ ಆಗಲ್ಲ, ಅಡುಗೆ ಬರಲ್ಲ, ಯಾರ ಜೊತೆ ತಮಾಷೆ ಅದಂತೂ ಕೇಳೋದೇ ಬೇಡ. ಗಿಲ್ಲಿನೊಂದು ಗುರಾಯಿಸಿ ನೋಡ್ತಾಳೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಗಿಲ್ಲಿ ಸಪೋರ್ಟರ್ಸ್ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಕಾವ್ಯಂಗೆ ವೋಟ್ ಹಾಕ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಏನಾಗಿತ್ತು ಅಂತ ಹೇಳಿದ್ರೆ ಫಿನಾಲೆ ಹಂತದವರೆಗೆ ಬಂದಿದ್ದಾಳೆ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಹಾಗೆ ರಕ್ಷಿತಾ ಇರ್ಬೋದು, ಹಾಗೆ ಧನು, ಇವರೆಲ್ಲರೂ ಕೂಡ ಪೈಪೋಟಿ, ಘಟಾನುಘಟಿಗಳೇ ಇವರೆಲ್ಲರೂ ಕೂಡ. ಹೊರಗಡೆ ಯಾವ ರೀತಿಯಾಗಿ ಪ್ರಚಾರದ ಭರಾಟೆ ಜೋರಾಗ್ತಿದೆ ಅಂತ ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಅಶ್ವಿನಿ ಗೌಡ ಅವರದ್ದು. ಜೊತೆಗೆ ಕನ್ನಡ ಪರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೋಟ್ ಹಾಕಿ ಹಾಗೆ ಹೀಗೆ ಮೊನ್ನೆ ನಾರಾಯಣಗೌಡರು ಕಿಚ್ಚ ಸುದೀಪ್ ಅವರನ್ನು ಅವರ ಮಗನ ಮದುವೆಗೆ ಆಹ್ವಾನ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರೋಲ್ ಆಯಿತು, ಅದರ ಬಗ್ಗೆ ಇವತ್ತು ಕೂಡ ಅವರು ಸ್ಪಷ್ಟನೆಯನ್ನು ಕೊಟ್ಟರು, ತಾನು ಹೋಗಿದ್ದು ಯಾವ ಕಾರಣಕ್ಕೆ ಅಂತ. ಸೊ ಆದರೆ ಒಂದಿಷ್ಟು ಜನ ಟ್ರೋಲ್ ಮಾಡಿದ್ರು, ಅಶ್ವಿನಿ ಗೌಡ ಅವ್ರನ್ನ ಗೆಲ್ಲಿಸೋಕ್ಕೋಸ್ಕರ ಸುದೀಪ್ ಅವ್ರನ್ನ ಭೇಟಿಯಾದರು ಅಂತ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ರಚಾರದ ಭರಾಟೆ ಅಶ್ವಿನಿ ಗೌಡ ಅವರದ್ದು ಆ ರೀತಿಯಾಗಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಗಿಲ್ಲಿಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಗಿಲ್ಲಿಗೆ ಯಾರ್ದು ಪ್ರಚಾರ ಬೇಡ, ಏನು ಬೇಡ, ಆತನಿಗೆ ಫ್ಯಾನ್ಸ್ ಅಷ್ಟೊಂದಿದ್ದಾರೆ, ಅವರು ಓಟ್ ಹಾಕಿದರೆ ಸಾಕು. ಇವ್ರೇನು ಮಾಡ್ತಿದ್ರು ಅಂತ ಹೇಳಿದ್ರೆ ಗಿಲ್ಲಿಗೆ ಸಂಪೂರ್ಣವಾದಂಥ 99 ಓಟ್ ಸಿಗ್ತಾ ಇಲ್ಲ, ಆತನಿಗೆ 70% ಓಟ್ ಮಾತ್ರ ಸಿಗ್ತಾ ಇದೆ. ಉಳಿದ ಓಟನ್ನು ಯಾರಿಗೆ ಹಾಕ್ತಿದ್ರು ಅಂತ ಹೇಳಿದ್ರೆ ಕಾವ್ಯಗೆ ಹಾಕ್ತಾ ಇದ್ದಾರೆ. ಆದರೆ ಗಿಲ್ಲಿಗೆ ಒಬ್ಬನಿಗೆ ಅಷ್ಟೂ ಒಟ್ಟು 99 ಓಟು ಹಾಕಿದ್ದೇ ಹೌದಾದರೆ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ, ಅಂದರೆ ಇದೇ ಒಂದು 12ನೇ ಸೀಸನು, ಇನ್ನು ಎಷ್ಟು ಸೀಸನ್ ಬಂದರೂ ಕೂಡ ಒಂದು ಟ್ರೆಂಡಿಂಗಲ್ಲಿ ಗಿಲ್ಲಿ ಒಂದು ಇತಿಹಾಸದಲ್ಲಿ ಗೆಲ್ತಾನೆ. ಆ ವೋಟಿಂಗನ್ನು ಪಾಸ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಈ 11ನೇ ಸೀಸನ್ನಲ್ಲಿ ಯಾವ ರೀತಿಯಾಗಿ ಹನುಮಂತ ಒಂದು ಲೆವೆಲಲ್ಲಿ 52 ಲಕ್ಷ ಸಮಥಿಂಗ್ ಓಟಲ್ಲಿ ವಿನ್ ಆಗಿದ್ದಾನೆ ಹತ್ತತ್ರ ಅಂತ ಹೇಳಿದ್ರು, ಆ ಓಟನ್ನು ದಾಟಿ ರೀಚ್ ಆಗಿ ಈಗ ವಿನ್ ಆಗ್ತಾನೆ ಯಾರು, ಗಿಲ್ಲಿ. ಸಂಪೂರ್ಣವಾದಂಥ ಓಟ್ ಆತನಿಗೆ ಸಿಕ್ಕದ್ದೇ ಹೌದಾದರೆ ಕಾವ್ಯ ಇಷ್ಟೊತ್ತಿಗೆ ಹೊರಗೋಗಿದ್ರೆ ಗಿಲ್ಲಿಗೆ ಸಂಪೂರ್ಣವಾದಂಥ ಓಟ್ ಸಿಗ್ತಾಯಿತ್ತು, 99 ಓಟು ಗಿಲ್ಲಿಗೆ ಸಿಗ್ತಾಯಿತ್ತು. ಆದರೆ ಕಾವ್ಯನಿಗೆ ಓಟ್ ಹಾಕೋಕ್ಕೋಸ್ಕರ ಗಿಲ್ಲಿ ಫ್ಯಾನ್ಸು ಇಲ್ಲಿ ತನಕ ಕಾವ್ಯ ಬಂದಳು. ಅಂದರೆ ನೀವು ಲೆಕ್ಕ ಹಾಕಿ ಅಷ್ಟು ಓಟನ್ನು ಗಿಲ್ಲಿಗೆ ಹಾಕಿದರೆ ಯಾವ ರೇಂಜಲ್ಲಿ ಗಿಲ್ಲಿ ಇಷ್ಟೊತ್ತಿಗೆ ಯಾವ ರೇಂಜ್ ರೀಚ್ ಆಗ್ತಿದ್ದ ಅಂತ. ಕೋಟ್ಯಾನುಕೋಟಿ ಗಿಲ್ಲಿಗೆ ಓಟ್ ಸಿಗ್ತಾಯಿತ್ತು, ಗಿಲ್ಲಿ ವಿನ್ ಆಗ್ತಿದ್ದ. ಒಂದಂತೂ ಸತ್ಯ, ಕಾವ್ಯ ಯಾವ ರೀತಿಯಾಗಿ ಕನ್ನಿಂಗ್ ಕುತಂತ್ರಿ ಬುದ್ಧಿ ಅಂತ ಹೇಳಿದ್ರೆ ಮಿಡ್ಲಲ್ಲಿ ಗಿಲ್ಲಿನ ಬಿಟ್ಬಿಟ್ಲು. ಗಿಲ್ಲಿ ಏನು ಮಾತಾಡಿದರೂ ಕೂಡ ಕಷ್ಟ ಆಗ್ತಿತ್ತು ಕಾವ್ಯಂಗೆ. ಸೊ ರೇಗಿಸ್ತಾನೆ ಹಾಗೆ ಹೀಗೆ, ಕಿಚ್ಚ ಸುದೀಪ್ ಅವರ ಮುಂಭಾಗದಲ್ಲೂ ಕೂಡ ಅದನ್ನೇ ಹೇಳಿದರು. ಸೊ ಗಿಲ್ಲಿ ರೇಗಿಸೋದು ನನಗೆ ಇಷ್ಟ ಆಗ್ತಿಲ್ಲ ಅಂತ. ಧನುಷ್ ಅವರ ಮಾತನ್ನು ಕೇಳಿಬಿಟ್ಟು ಗಿಲ್ಲಿ ವಿರುದ್ಧವಾಗಿ ಯಾವ ರೀತಿಯಾಗಿ ತಿರುಗಿಬಿದ್ಲು, ಅಥವಾ ಗಿಲ್ಲಿ ಏನಾದರೂ ಕೈ ಟಚ್ ಮಾಡಿದ್ರು ಈಕೆಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆದರೆ ಧನುಷ್ ಎಲ್ಲಿ ಮುಟ್ಟಿದ್ರೂ ಓಕೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿಬಿಡ್ತು. ಧನುಷ್ ಜೊತೆನೇ ಕೂತ್ಕೊಳ್ಳೋದು, ಮಾತಾಡೋದು, ಗಿಲ್ಲಿ ಬಗ್ಗೆನೇ ಮಾತಾಡೋದು, ಹಾಗೆ ಹೀಗೆ ಎಲ್ಲವೂ ಕೂಡ ಶುರುವಾಯಿತು. ಆದರೆ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ವೀಕ್ಷಕರೇ, ನಿನ್ನೆ ನಡೆದಿರುವಂಥ ಗಿಲ್ಲಿಗೆ ಫ್ಯಾನ್ ಶೋ ಇದೆ ಅಲ್ವಾ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಒಬ್ಬ ಟ್ಯಾಟೂ ಹಾಕ್ಕೊಂಡು ಬಂದಿದ್ದಾನೆ. ಆತ ಯಾವ ರೀತಿಯಾಗಿ ಅಭಿಮಾನ ಮೆರೆದ ಅಂತ ಹೇಳಿದ್ರೆ ಗಿಲ್ಲಿಗೆ ಅದನ್ನು ಊಹೆ ಮಾಡೋಕ್ಕೂ ಕೂಡ ನಿರೀಕ್ಷೆ ಕೂಡ ಮಾಡ್ಕೊಂಡಿಲ್ಲ ಆಯಿತು ಆತ ಮನೆ ಒಳಗಿರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಫ್ಯಾನ್ಸ್ ಕ್ರೇಜ್ ಇದ್ದಾರಾ ಅಂತ. ಸೊ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕಾವ್ಯನ ಜೊತೆ ಒಳಗಡೆ ಇವೆಲ್ಲವನ್ನೂ ಕೂಡ ಹೇಳ್ದ ಕಿಚನಲ್ಲಿ. ಕಾವ್ಯನ ಹತ್ರ ತನಗೆ ಹೊರಗಡೆ ಯಾವ ರೀತಿಯಾಗಿ ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ರೆ ಟ್ಯಾಟೂ ಹಾಕ್ಕೊಂಡಿದ್ರು, ಕೇವಲ ಒಂದು ಹೆಸರು ಹಾಕ್ಕೊಂಡಿದ್ರೆ ಓಕೆ ಆಗ್ತಿತ್ತು. ಆದರೆ ಟ್ಯಾಟೂ ಹಾಕ್ಕೊಳ್ತಾರೆ, ನನ್ನ ಫೋಟೋಸ್ವರೆಗೂ ಹಾಕ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟೊಂದು ಅಭಿಮಾನ. ಅವರು ನನ್ನ ಮನೆಯವರಲ್ಲ, ಅಣ್ಣ ತಮ್ಮ ಅಲ್ಲ, ತಂದೆ ಅಲ್ವಾ, ಸೊ ಯಾರೂ ಅಲ್ಲ, ಆದರೆ ಅಪರಿಚಿತರು ಇಷ್ಟೊಂದು ಅಭಿಮಾನವನ್ನು ಮೆರೀತಿದ್ದಾರೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ಆತನ ಮನೆಗೆ ಹೋಗಿ ಕೂಡ ಮೀಟ್ ಮಾಡಬೇಕಂತ ಹೇಳಿದ್ರು. ಆವಾಗ ಕಾವ್ಯಂಗೆ ಗೊತ್ತಾಯಿತು,
ಹೋ ಯಾರಿಗೂ ಕೂಡ ಟ್ಯಾಟೂ ಹಾಕಿಲ್ಲ, ತನಗೂ ಕೂಡ ಟ್ಯಾಟೂ ಹಾಕಿಸ್ಕೊಂಡಿಲ್ಲ ಅಥವಾ ಅಟ್ಲೀಸ್ಟ್ ಒಂದು ಅಚ್ಚೆ ಕೂಡ ಹಾಕ್ಸ್ಕೊಂಡಿಲ್ಲ, ಅಂದರೆ ಹೆಸರು ಕೂಡ ಹಾಕಿಸ್ಕೊಂಡಿಲ್ಲ. ಈತಂದು ಫೋಟೋಸ್ ಹಾಕ್ಕೊಂಡು ಮೆರೀತಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕಿದ್ಲು ಈತನ ಕ್ರೇಜ್ ಯಾವ ರೀತಿಯಾಗಿದೆ ಅಂತ ಗೊತ್ತಾಯಿತು. ಈಗ ಮತ್ತೆ ಏನು ಮಾಡ್ತಿದ್ಲು ಅಂತ ಹೇಳಿದ್ರೆ ಕಾವ್ಯ ಗಿಲ್ಲಿ ಹಿಂದೆ ಮತ್ತೆ ಬಿಟ್ಟಿದ್ದಾಳೆ. ವಾಪಸ್ ಬಕೆಟ್ ಹಿಡ್ಕೊಂಡು ತಿರ್ಗೋಕೆ ಶುರು ಮಾಡಿದ್ದಾಳೆ. ಒಂದೊಂದು ಸತ್ಯ ಈ ಕಾವ್ಯನಿಂದನೇ ಗಿಲ್ಲಿಗೆ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಅದು ಗಿಲ್ಲಿಗೆ ಅರ್ಥ ಆಗ್ತಿಲ್ಲ. ಓಕೆ ಫೈನ್, ಈಗ ಕಾವ್ಯ ಗಿಲ್ಲಿ ಓಕೆ ಅರ್ಧಕ್ಕರ್ಧ ಕೋಟ್, ಆದರೆ ಗಿಲ್ಲಿ ವಿನ್ ಆಗ್ತಾನೆ ಬಿಡಿ, ಯಾಕಂದರೆ ಹೇಳಿದ್ರೆ ಅಷ್ಟೊಂದು ಫ್ಯಾನ್ಸ್ ಇದೆ. ಆದರೆ ಒಂದು ಮಾತ್ರ ಸತ್ಯ, ಕಲರ್ಸ್ ಕನ್ನಡ ಈ ಒಂದು ಸೀಸನ್ನಲ್ಲಿ ಪ್ರತಿ ಹಂತದಲ್ಲೂ ಹೇಳ್ತಾ ಇರುವಂಥದ್ದು ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಇಂತಹ ಒಂದು ಮಾತನ್ನು ಟ್ರೆಂಡಿಂಗ್ ಕೂಡ ಮಾಡ್ಕೊಂಡು ಬರ್ತಿದ್ರು, ಪ್ರತಿಯೊಂದು ಹ್ಯಾಶ್ಟ್ಯಾಗ್ ಕೂಡ ಹಾಕ್ತಾಯಿದ್ರು. ಇಲ್ಲೊಂದು ಟ್ವಿಸ್ಟ್ ಅಂತೂ ಪಕ್ಕ ಇದ್ದೇ ಇದೆ. ಅದು ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ತನಕ ಕಾವ್ಯನ ಉಳಿಸ್ಕೊಂಡಿದ್ದು ಕೂಡ ಕೊನೆಗೆ ಮಾತೊಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಇವಾಗ ಹೇಳ್ತಾ ಇದ್ನಲ್ಲ ಇದೇ ಮಾತು, ಏನಪ್ಪ ಅಂತ ಹೇಳಿದ್ರೆ ಅರ್ಧ ಓಟು ಕಾವ್ಯಂಗೆ ಡಿವೈಡ್ ಆಗ್ತಾ ಹೋಗ್ತಾಯಿತ್ತು. ಸೊ ನಿನಗೊಬ್ಬನಿಗೆ ಸಿಕ್ಕಿದರೆ ನೀನು ಪಕ್ಕ ವಿನ್ ಆಗ್ತಿದ್ಯಾ, ಇಲ್ಲ ಅಂತ ಹೇಳೋದಕ್ಕೆ ಅಶ್ವಿನಿ ಗೌಡ ವಿನ್ ಆದರು ಅಂತ ಈ ಥರನೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಈಗ ಕಂಪ್ಲೀಟಾಗಿ 99 ಓಟನ್ನು ನೀವು ಯಾರಿಗೆ ಹಾಕ್ತಾಯಿದ್ದೀರಾ, ಸತ್ಯ ಯಾರಿಗೆ ಹಾಕ್ತಾಯಿದ್ರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 99 ಓಟನ್ನು ನೀವು ಯಾರಿಗೆ ಹಾಕಿದ್ರಿ ಅಂತ. ಅದು ಬಿಟ್ಟು ಕನ್ನಿಂಗ್ ಕಾವ್ಯಗೆ ಅಥವಾ ಕುತಂತ್ರಿ ಕಾವ್ಯಗೆ ನೀವು ಏನಾದರೂ ಹಾಕ್ತಾ ಹೋದರೆ ಅದೇನೂ ಬೆಲೆ ಇಲ್ಲ. ಹೊರಗಡೆ ಬಂದ್ರ ಮೇಲೆ ಅವಳು ಒಳಗಡೆ ಇರಬೇಕಾದ್ರೆ ಈ ರೀತಿ, ಇನ್ನು ಹೊರಗಡೆ ಬಂದಾಗ ಗಿಲ್ಲಿನ ಮಾತನಾಡ್ಸೋದು ಕೂಡ ಕಷ್ಟ. ಇನ್ನು ಗಿಲ್ಲಿಯ ಫ್ಯಾನ್ಸ್ ಕ್ರೇಜ್ ನೋಡಿ ಇನ್ನೇನು ಮಾಡ್ತಲೋ ಗೊತ್ತಿಲ್ಲ ಹೊರಗಡೆ ಬಂದಂಥ ಸಂದರ್ಭದಲ್ಲಿ. ಆದರೆ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ಯಾವ ರೀತಿಯಾಗಿ ಆಟ ಆಡಿದ್ದಾನೆ, ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ದಾನೆ, ಆತನ ಒಂದು ಆಟಕ್ಕೊಂದು ನ್ಯಾಯ ಸಿಗಬೇಕು. ಆತ ಗೆಲ್ಲಬೇಕಂತ ಹೇಳಿದ್ರೆ ನೀವು ಸಂಪೂರ್ಣವಾದಂಥ 99 ಓಟನ್ನು ಗಿಲ್ಲಿಗೆ ಹಾಕಿದರೆ ಮಾತ್ರ ಗಿಲ್ಲಿ ಗೆಲ್ತಾನೆ. ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿಗೆ ದೊಡ್ಡ ಕಷ್ಟ ಇದೆ, ಕಂಟಕ ಅಂತಲೇ ಹೇಳ್ಬೋದು. ಕಾವ್ಯನಿಂದನೇ ಕಂಟಕ. ಕಾವು ಈಗ ಹೇಗಾಗಿದ್ಲು ಅಂತ ಹೇಳಿದ್ರೆ 2 ತಲೆ ಹಾವಾಗಿಬಿಟ್ಟಿದ್ದಾಳೆ. ಆಚೆ ಧನುಷ್ ಜೊತೆ ಹೋಗ್ತಾಳೆ, ಈಚೆ ಗಿಲ್ಲಿ ಜೊತೆ ಬರ್ತಾಳೆ. ಸೊ ಇಲ್ಲೇನಾಯ್ತು ಅಂತ ಹೇಳಿದ್ರೆ ಯಾವಾಗ ಕಚ್ಚುತ್ತಾಳೋ ಗೊತ್ತಿಲ್ಲ. ಸೊ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಸೊ ಆತ ಧನುಷ್ ಅಂತ ಹೇಳ್ಕೊಂಡು ಹೋದ್ಲು. ಸ್ಟಾರ್ಟಿಂಗಿಂದ ಎಂಡ್ ತನಕ ಧನುಷ್ಗೆ ಸಪೋರ್ಟು, ಪ್ರತಿ ಹಂತದಲ್ಲೂ ಕೂಡ ಆತನಿಗೆ ವೋಟ್ ಹಾಕಿ ಸೇವ್ ಮಾಡ್ತಿದ್ಲು, ಗಿಲ್ಲಿನ ಎಲಿಮಿನೇಟ್ ಮಾಡ್ತಾಯಿದ್ಲು. ಕೊನೆ ಕಾರಣ ಕೇಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ತನ್ನ ಗೇಲಿ ಮಾಡ್ತಾ ಇದ್ದಾರೆ ಉಳಿದ ಸ್ಪರ್ಧಿಗಳು, ಬರೀ ಕಾವು ಗಿಲ್ಲಿ ಅಂತ ಹೇಳ್ತಾ ಇರೋವಂಥಕ್ಕೆ, ಅದಕ್ಕೆ ನಾನು ಅದರಿಂದ ಇಂಡಿಪೆಂಡೆಂಟ್ ಆಗೋಕ್ಕೋಸ್ಕರ ನಾನು ನಿನ್ನನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀನಿ, ನಾನು ಧನುಷ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾರು ಏನೇ ಮಾಡಲಿ, ಫ್ರೆಂಡ್ಶಿಪ್ ಈಸ್ ಫ್ರೆಂಡ್ಶಿಪ್. ಸೊ ಅದಕ್ಕೆ ಅವರು ರೆಸ್ಪೆಕ್ಟ್ ಮಾಡಬೇಕಾಗಿತ್ತು. ಆ ವಿಚಾರದ ನೋಡಬೇಕಂತ ಹೇಳಿದ್ರೆ ಸೂರಜ್ ಸಿಂಗ್ ಹಾಗೆ ರಾಶಿಕಾ ಅವರು ಗ್ರೇಟ್ ಅನಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಬ್ಬರು ಎಲ್ಲೂ ಕೂಡ ಒಬ್ರನ್ನೊಬ್ಬರು ಬಿಟ್ಕೊಟ್ಟಿಲ್ಲ. ಒಂದು ಸತಿ ಜಗಳ ಆಯಿತು, ಆಮೇಲೆ ಅಲ್ಲಿಗೆ ಕಾಂಪ್ರಮೈಸ್ ಆಯಿತು. ಆದರೆ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಈ ಕಾವ್ಯನ ಧನುಷ್ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ತಿದ್ದಾನೆ, ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾನೆ. ಸೊ ಧನುಷ್ಗೆ ಸ್ಪಂದನ ಸಪೋರ್ಟಿಂಗ್ ಆಗಿದ್ಲು. ಸ್ಪಂದನ ಮನೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಕಾವ್ಯ ಸಪೋರ್ಟ್ ಆಗಿ ನಿಂತಿದ್ದಾಳೆ. ಆತನು ಕೂಡ ಕನ್ನಿಂಗ್ ಕುತಂತ್ರಿ, ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರಲ್ಲ ಆ ಜಾಯ್ಮಂತವನು. ವೀಕ್ಷಕರೇ, ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.